ನೀವೇ ಪರಿಶುದ್ಧರವಾಗಿ ಇರಬೇಕೆಂಬುದಾಗಿ ದೇವರ ಆಸೆಯಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಇವತ್ತಿನ ದಿವಸ ದೇವರು ನಮ್ಮ ಒಟ್ಟಿಗೆ ಮಾತಾಡೋದು ತುಂಬಾ ಅವಶ್ಯಕತೆವಾಗಿದೆ. ಯಾಕಂದ್ರೆ ಇವತ್ತು ಅನೇಕ ನಮ್ಮ ಸಹೋದರ ಸಹೋದರಿಯರು ಇವತ್ತು ನೋಡ್ತಾ ಇದ್ದೇವೆ, ಅನೇಕ ರೀತಿಯಿಂದ ಶರೀರ ಆಸೆದಿಂದಾಗ್ಲಿ, ಹಣದ ಆಸೆಯಿಂದ ಓಡೋದಾಗ್ಲಿ, ಅನೇಕ ರೀತಿಯಿಂದ ಅವ್ರ ಶರೀರವನ್ನು ಹಾಳು ಮಾಡ್ಕೊಳ್ಳಿ. ಇವತ್ತು ಎಷ್ಟೋ ಜನರು ಹಣದ ಆಸೆದಿಂದ ಅವರು ಮಂಕಾಗಿ ಅವ್ರ ಶರೀರವನ್ನು ಹಾಳು ಮಾಡ್ಕೊಳ್ಳಿ ಇವತ್ತೇ ಅನೇಕ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಆದ್ರೆ ದೇವ್ರು ಹೇಳ್ತಾ ಇದ್ದಾರೆ, ದೇವ್ರಿಗೆ ಗೊತ್ತು, ಇನ್ನೂ ಟೈಮ್ ಕೊಡ್ತಾ ಇದ್ದಾರೆ. ಎಲೆ ಸರ್ಪ ಜಾತಿಗಳೇ, ಇನ್ನು ನೀವು ಮನಸ್ಸುಗಳು ತಿರುಗಿಕೊಳ್ಳಿ. ಯೇಸುವಿನ ಕಡೆಗೆ ನೀವು ಮನಸ್ಸು ತಿರುಗುವುದಾದರೆ ದೇವ್ರು ನಿಮ್ಮನ್ನು ಪವಿತ್ರ ಮಾಡ್ತಾರೆ. ನಿಮ್ಮ ಪಾಪಗಳು ಎಷ್ಟೇ ಕಡು ಕೆಂಪಾದರೂ ಅದು ಹಿಮದಂತೆ ಬಿಳುಪು ಮಾಡ್ತೀನಿ ಎಂಬುದಾಗಿ ದೇವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಎಷ್ಟೇ ಜನರು ಪಾಪ ಮಾಡಿರ್ಬೋದು, ಆದ್ರೆ ಪಾಪಗಳನ್ನು ಒಪ್ಪಿಕೊಂಡು ಅರಕೆ ಮಾಡೋದಾದರೆ, ಪಶ್ಚಾತ್ತಾಪದಿಂದ ಅರಕೆ ಮಾಡಿಕೊಂಡು ಪರಿಶುದ್ಧರಾಗಿ ಇರೋದಾದ್ರೆ, ದೇವರಿಗೆ ಗೊತ್ತಿನ ದಿವಸ ನೀವು ಯಾರಾದ್ರೂ ನೀವು ಪಾಪಗಳಲ್ಲಿ ಸಿಲುಕಿದ್ರೆ ಅದರಿಂದ ಪಶ್ಚಾತ್ತಾಪಪಟ್ಟು ಹೊರಗೆ ಬರೋದಾದ್ರೆ ನಾನು ನಿಮ್ಮನ್ನು ಒಪ್ಪಿಸಿಕೊಳ್ತೇನೆ. ನಾನು ನಿನ್ನ ಮಗನಾಗಿ, ನನ್ನ ಮಗಳಾಗಿ ನಿನ್ನನ್ನು ನಾನು ಏನ್ ಮಾಡ್ತೀನಿ, ಒಪ್ಪಿಸಿಕೊಂಡು ನಿನಗೆ ಶುದ್ಧತೆಯಾದ ಬಿಡುಗಡೆ ಕೊಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ದಿವಸದಲ್ಲಿ ನಾವು ಮಧ್ಯದಲ್ಲಿರುವಂತ ಪ್ರತಿ ಒಂದು ಜನರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಯಾಕಂದ್ರೆ ನಮಗೋಸ್ಕರ ನಾವೇ ಪ್ರಾರ್ಥನೆ ಮಾಡೋದ್ರಿಂದ ಯಾವುದೇ ದೇವರಿಗೆ ಎಲ್ಲವೂ ಗೊತ್ತಿದೆ. ಆದ್ರೆ ಇವತ್ತಿನ ದಿವಸ ನಮ್ಮ ಅನುಕೂಲತೆ ಈಗೋಸ್ಕರನೇ ನಾವು ಬೇಡ್ತಾನೆ ಇರ್ತೇವೆ. ಒಂದು ಆಸೆ ಈಡೇರೋದ ನಂತರ ಇನ್ನೊಂದು ಆಸೆ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಆಸೆ ನೆರವೇರ್ತನ ಇನ್ನೊಂದು ಆಸೆ ಸ್ಟಾರ್ಟ್ ಆಗ್ತದೆ. ಇದೇ ರೀತಿ ನಮ್ದು ಈ ಲೋಕದಲ್ಲಿ ನಮ್ಮ ಆಸೆಗೆ ಕೊನೆಯೇ ಇಲ್ಲ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಈ ಲೋಕದಲ್ಲಿ ನೀವು ಗಂಟು ಮಾಡಿ ಏನಾದ್ರೂ ಇಟ್ಟುಕೊಳ್ಳೋದಾದ್ರೆ ಅದು ನುಸಿ ಹಿಡಿಯುತ್ತೆ ಎಂಬುದಾಗಿ. ಆದ್ರೆ ದೇವರ ರಾಜ್ಯದಲ್ಲಿ ನೀವು ಗಂಟು ಮಾಡಿ ಇಟ್ಟುಕೊಳ್ಳೋದಾದ್ರೆ ಅಲ್ಲಿ ಯಾವುದೇ ರೀತಿ ನುಸಿ ಹಿಡಿಯೋದಿಲ್ಲ, ಅಲ್ಲಿ ಯಾವುದೇ ರೀತಿ ಅಲ್ಲಿ ಕಳ್ಳರು ಕನ್ನ ಹಾಕೋದಿಲ್ಲ ಎಂಬುದಾಗಿ ದೇವರ ವಚನ ಹೇಳುತ್ತೆ. ಅದೇ ರೀತಿಯಾಗಿ ಸಹೋದರ ಸಹೋದರರೇ, ಇವತ್ತಿನ ದಿವಸ ದೇವರು ನಮ್ಮ ಒಂದಿಗೆ ಮಾತಾಡ್ತಾ ಇದ್ದಾರೆ. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುತ್ತೇನೆ. ಯಾಕಂದ್ರೆ ಮಗಳಿಗೋಸ್ಕರ ಇವತ್ತಿನ ಲೋಕದಲ್ಲಿ ನಾವು ತಾಯಿದು ಪ್ರೀತಿ ಅನ್ನಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ತಾಯಿ ಚಿಕ್ಕನಿಂದ ಒಂದು ಹೊಟ್ಟೆಯಲ್ಲಿ ಮೂಡಿದ ದಿವಸದಿಂದಲೇ ತಾಯಿದು ಒಂದು ತ್ಯಾಗವನ್ನು ಅವಳು ಮಾಡ್ಲಿಕ್ಕೆ ಪ್ರಾರಂಭ ಆಗ್ತಾಳೆ. ಹೊಟ್ಟೆಯಲ್ಲಿ ಮೂಡಿರುವಾಗಲೇ ಮಗುವಿನ ಮೇಲೆ ಎಷ್ಟೊಂದು ಆಸೆ. ಆ ಮಗು ಭೂಮಿಗೆ ಬಂದ ಮೇಲೆ ಆ